ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ತುಂಬ ದಿನಗಳ ನಂತರ ಪುನಃ ಒಂದು ರುಟೀನ್ ಬ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಈವ್ನಿಂಗ್ ರುಟೀನನ್ನು ಶೇರ್ ಮಾಡ್ತಾ ಇರುವಂಥದ್ದು. ಡೀಪಾಗಿ ತೋರಿಸ್ತಾ ಇಲ್ಲ, ಬಟ್ ಹಾಗೆಯೇ ಮೇಲಿಂದ ಮೇಲೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಈವ್ನಿಂಗ್ ಅತ್ತೆಯಲ್ಲಿ ಕೆಳಗೆ ಹಳೆ ಮನೆ ಹತ್ರ ಹೋಗಿದ್ರು. ಹಾಗೆ ನಾನು ಒಲೆಗೆ ಬೆಂಕಿಯನ್ನು ಮಾಡಿ ಸಿಯೋನ್ ಬರಲಿಕ್ಕಿಂತ ಮುಂಚೆ ಇವತ್ತು ಅವನಿಗೆ ಬಾನ್ಸು ಕ್ಲಾಸ್ ಕೂಡ ಇದೆ. ಹಾಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕು, ನಾನು ಕೂಡ ಸ್ನಾನ ಮಾಡಿಬಿಡ್ತೇನೆ ಅಂತ ಹೇಳಿ ಒಲೆಗೆ ಬೆಂಕಿಯನ್ನು ಹಾಕ್ಕೊಂಡೆ. ನಮ್ಮ ಬಾತ್ರೂಮ್ ಕಡಿಮೆ, ಆದರೆ ಈ ಒಂದು ಟಾಯ್ ರೂಮ್ ಜಾಸ್ತಿ ಅಂತ ಹೇಳಿ ಕಾಣ್ತದೆ ಕೆಲವೊಮ್ಮೆ. ಯಾಕೆಂದರೆ ಮಕ್ಕಳಿಗೆ ಟಬ್ಬಲ್ಲೆಲ್ಲ ಕೂತ್ಕೊಳಿಸಿದ್ರೆ ಅಥವಾ ಏನಾದರೂ ಟಾಯ್ ಇದ್ದರೆ ತಂದು ಹಾಕುವಂಥದ್ದು ಬಾತ್ರೂಮಲ್ಲೇ ನೀರಲ್ಲಿ ಆಟ ಆಡಲಿಕ್ಕೆ ಅಂತ ಹೇಳಿ. ಹಾಗೆ ನಂದು ಸ್ನಾನ ಎಲ್ಲ ಆಗಿ ನಾನಿಲ್ಲಿ ಬಸ್ಸಿಗೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ ಹೊರಗೆ. ನಮ್ಮ ಮಗುವಿಗೆ ಜ್ವರ ಇವತ್ತು. ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಬೆಳಿಗ್ಗೆ ಒಂದು 3-4 ಸಲ ಸ್ನೀಸಿಂಗ್ ಬಂತಷ್ಟೇ. ಅದಾದ ನಂತರ ಸ್ವಲ್ಪ ರನ್ನಿ ನೋಸ್ ಥರ ಇತ್ತು, ಆದರೆ ಅಷ್ಟೊಂದು ಅಂತ ಇಲ್ಲ. ಆದರೆ ಮೈ ಬಿಸಿ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ನಾನು ಇನ್ನೂ ಕೂಡ ಫೀವರ್ ಮೆಡಿಸಿನ್ ಕೊಡಲಿಲ್ಲ, ಅಂದರೆ ಅಷ್ಟು ಜೋರು ಜ್ವರ ಅಂತ ಇಲ್ಲ. ಟೆಂಪ್ರೇಚರ್ ನೋಡುವಾಗ ಆಲ್ಮೋಸ್ಟ್ 98.7 ಆ ರೀತಿಯಲ್ಲಿದೆ. ಒಮ್ಮೆ 99 ಕ್ರಾಸ್ ಆದ ನಂತರ ನಾನು ಅವನಿಗೆ ಡ್ರಾಪ್ಸನ್ನು ಹಾಕ್ತೇನೆ ಅಂತ ಹೇಳಿ. ಇನ್ನೂ ಸ್ವಲ್ಪ ಟೈಮ್ ಉಂಟು. ಹಾಗೆ ಈಗ ಫೀಡ್ ಕೊಟ್ಟು ಹೊರಗೆ ಬಂದು ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಬಸ್ಸಿಗೆ ಅಂತ ಹೇಳಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಆನ್ಲೈನ್ ಸ್ಟೋರಲ್ಲಿ ನಿಮಗೆ ಬೇಕಾಗಿರುವಂತಹ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಬೈ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾವು ಆರ್ಗ್ಯಾನಿಕ್ ನಮ್ಮ ಮನೆಯಲ್ಲೇ ಆದಂತಹ ಹನಿಯನ್ನು ಶೇರ್ ಮಾಡ್ತೇವೆ. ನಮ್ಮ ತೋಟದಲ್ಲಿ ಆಗುವಂತಹ ಹನಿ ಏನಿದೆ ಅದನ್ನು 500 ಬಾಟಲ್ ಇದೆ, 300 ಇದು ಕೂಡ ಬಾಟಲ್ ಇದೆ. ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. ಇವತ್ತು ಸ್ಕೂಲಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಹಾಗೆ ಮೆಡಲ್ಸ್ ಕೂಡ ಸಿಕ್ಕಿದೆ. ಇನ್ನು ಅದನ್ನು ತೆಗೆಯೋ ತನಕ ಕೂಡ ಇವನು ಬಿಡಲಿಕ್ಕಿಲ್ಲ. ಇವನನ್ನು ನನಗೆ ಹೆದರಿಕೆ ಆಗುವಂಥದ್ದು ಹೇಳಿದರೆ ಕುತ್ತಿಗೆಯಿಂದ ಹಿಡಿದು ಅವನು ಹಾಗೆ ಎಳೆದು ಬಿಡ್ತಾನೆ. ಯಾಕೆಂದರೆ ಸಿಯೋನ್ ಅಷ್ಟು ಗಟ್ಟಿ ಇಲ್ಲ, ಇವನೇ ಸ್ವಲ್ಪ ಗಟ್ಟಿ. ಹೇಗಾದರೂ ಮಾಡಿ ಕಚ್ಚಿ ಆದರೂ ಅವನ ಕೈಯಿಂದ ತಗೊಳ್ತಾನೆ. ಹಾಗೆ ನನಗೆ ಇವಾಗ ಅಂದರೆ ಬಾನ್ಸು ಕ್ಲಾಸಿಗೆ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಅವನಿಗೆ ಬೇಗ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಸ್ವಲ್ಪ ಹೊಟ್ಟೆಗೆಲ್ಲ ಕೊಟ್ಟ ನಂತರ ಕ್ಲಾಸಿಗೆ ಕೂತ್ಕೊಳಿಸಬೇಕು. ಈಗ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇದೊಂದು ಆಲ್ಮೋಸ್ಟ್ 50 ಮಿನಿಟ್ಸ್ ತನಕ ಇರ್ತದೆ. ನನಗೆ ಹೇಗೆ ಅಂತ ಹೇಳಿದರೆ ಮನೆಯಲ್ಲಿದ್ದು ಬ್ಯುಸಿ ಇರ್ತೇನೆ ನಾನು ಇಡೀ ದಿನ. ಈಚೆಯಿಂದ ಅವನ ಸ್ಟಡೀಸ್ ಆಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು, ಮತ್ತು ಇಂಥ ನಾಟಿ ಟಾಡ್ಲರ್ಸ್ ಎಲ್ಲ ಇರುವಾಗ ತುಂಬ ಕಷ್ಟ ಆಗ್ತದೆ ಎಲ್ಲದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಈ ರೀತಿ ಬಾನ್ಸು ಕ್ಲಾಸ್ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ ಹೇಗಿದ್ದರೂ ಸ್ಕೂಲಲ್ಲಿ ಹೇಳಿಕೊಡ್ತಾರೆ, ಅದರೊಟ್ಟಿಗೆ ಈ ಒಂದು ಕ್ಲಾಸಸ್ ಆಗುವಾಗ ಸಿಂಪಲ್ ಮತ್ತು ಈಸಿ ಫನ್ ಲರ್ನಿಂಗ್ ಮೆಥಡನ್ನು ಯೂಸ್ ಮಾಡಿ ಹೇಳಿಕೊಡೋದ್ರಿಂದ ಈಸಿಲಿ ಮಕ್ಕಳು ಕಲಿತಾರೆ ಕೂಡ. It's okay if they are taking some time. Parents, give them their time. It's okay. We're not in a competition. ಈ ರೀತಿ ಟೀಚರ್ ಮಕ್ಕಳಿಗೆ ಫ್ರೆಂಡ್ಲಿಯಾಗಿ ಕಲಿಸುವಾಗ ಮಕ್ಕಳು ಏನಿದ್ರು ಕೂಡ ಖುಷಿಯಿಂದ ಕಲಿತಾರೆ. ಹಾಗೂ ಇವಾಗ ಎನಿ ಟೈಮ್ ಏನಾದರೂ ಡೌಟ್ ಇದ್ದರೂ ಕೂಡ ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ ಬಾನ್ಸು ಅವರ AI ಬಡಿ ಆ್ಯಪ್ ಕೂಡ ಬಂದಿದೆ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಬಂದರೂ, ಮಕ್ಕಳಿಗೆ ಯಾವುದೇ ಡೌಟ್ ಬಂದಿದೆ ಆದ್ರೂ ಕೂಡ 24x7 ಇದರಲ್ಲಿ ನಾವು ನಮಗೆ ಏನು ಡೌಟ್ ಬಂದರೂ ಕೂಡ ಕೇಳ್ಬೋದು. ಹಾಗೆ ಇದು ಸಾಲ್ವ್ ಮಾಡಿ ಕೂಡ ಕೊಡ್ತದೆ. ಹಾಗೆಯೇ ಪೇರೆಂಟ್ಸಿಗೋಸ್ಕರ ಒಂದು ಒಳ್ಳೆ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಚೈಲ್ಡ್ನ ಪ್ರೋಗ್ರೆಸ್, ನಮ್ಮ ಚೈಲ್ಡ್ ಏನೆಲ್ಲ ಇವತ್ತು ಕಲ್ತಿದ್ದಾರೆ, ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅವರ ಒಂದು ಲರ್ನಿಂಗಲ್ಲಿ, ಎಲ್ಲದನ್ನು ಕೂಡ ನಮಗೆ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ. ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಮಕ್ಕಳಿಗೆ ನಾವು ಟೈಮ್ ಕೊಡಲಿಕ್ಕೆ ಆಗದಿದ್ದರೂ ಕೂಡ ಈ ಆ್ಯಪ್ನ ಮೂಲಕ ನಮಗೆ ಗೊತ್ತಾಗ್ತದೆ ನಮ್ಮ ಮಕ್ಕಳು ಏನೆಲ್ಲ ಕಲ್ತಿದ್ದಾರೆ, ಎಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿ. ಹಾಗೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಮ್ಯಾಥ್ಸಿನ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೂಡ ಸಿಗ್ತದೆ. ಹಾಗೂ ಕಾನ್ಸೆಪ್ಟ್ಗಳು ಕೂಡ ಕ್ಲಿಯರ್ ಆಗ್ತದೆ, ಏನು ಕೂಡ ಡೌಟ್ ಇರೋದಿಲ್ಲ. ಹಾಗೂ ಒಳ್ಳೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗಿ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗ್ತದೆ. 5 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನಿಮಗೆ ಏನಾದರೂ ಈ ರೀತಿ ಡೆಮೋ ಕ್ಲಾಸನ್ನು ಬುಕ್ ಮಾಡಲಿಕ್ಕೆ ಬೇಕಿದ್ದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಹಾಗೂ ಪಿನ್ ಕಾಮೆಂಟಲ್ಲಿ ಕೂಡ ಕೊಟ್ಟಿರ್ತೇನೆ. ಚೆಕ್ ಮಾಡಿ ನೋಡಿ ಆಯಿತಾ. ಲಿಮಿಟೆಡ್ ಸ್ಲಾಟ್ಸ್ ಅವೈಲೇಬಲ್ ಇರೋದ್ರಿಂದ ಆದಷ್ಟು ಬೇಗ ಚೆಕ್ ಮಾಡಿ ಈ ಒಂದು ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ನಾಯಿ ಮರಿ ಬಂದಿದೆ. ನಮ್ಮ ದೊಡ್ಡ ನಾಯಿ ಅಲ್ಲಿ ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾನೆ. ಅಲ್ಲಿ ಅವನ ಹೆಂಡತಿ ಡೆಲಿವರಿ ಆಗಿದೆ. ಅಂದರೆ ನಮ್ಮ ಮನೆ ಹತ್ರ ಒಂದು ಹೆಣ್ಣು ನಾಯಿ ಇತ್ತು, ನಮ್ಮ ಮನೆ ಹಿಂದೆನೇ ಇತ್ತು. ಅವರಿಬ್ಬರು ತುಂಬ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ನಾಯಿಯ ಗೂಡು ಹಿಂದೆಯೇ, ಇಲ್ಲಿ ಗೂಡು ಏನಿದೆ ನೋಡಿ ಅದರ ಹಿಂದೆಯೇ ಆ ಹೆಣ್ಣು ನಾಯಿ ಮಲಗ್ತಾ ಇದ್ದಂಥದ್ದು. ಸಂಜೆ ಅವನನ್ನು ಬಿಟ್ಟ ಕೂಡಲೇ ತುಂಬ ಖುಷಿಯಲ್ಲಿ ಇಬ್ಬರು ಸಹ ಓಡಿ ಒಂದು ರೌಂಡ್ ನಮ್ಮ ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಹೊಳೆಯಲ್ಲಿ ಸ್ನಾನ ಎಲ್ಲ ಮಾಡಿ ಬಂದು
ಪುನಃ ಅಲ್ಲಿ ಮಲಗುವಂಥದ್ದು, ಗೂಡಿನ ಹಿಂದೆನೇ ಮಲಗೋದು. ಅವನು ಗೋಡೆಯ ಈಚೆ, ಅದು ಗೋಡೆಯ ಆಚೆ. ಅಂದರೆ ನಮಗೆ ಹೆಣ್ಣು ನಾಯಿ ಬೇಡ, ನೀವು ಹೇಳ್ಬೋದು ಸಾಕ್ಬೋದು ಅಂತೇಳಿ. ನಮಗೆ ಬೇಡ ಆಯಿತಾ, ನಾಯಿ ಒಂದಿರೋದೇ ನಮಗೆ ಈಗ ಕೆಲವೊಮ್ಮೆ ಉಪದ್ರ ಅಂತ ಹೇಳಿ ಅನ್ನಿಸ್ತದೆ. ಹಾಗಾಗಿ ಅಂದರೆ ನಿಮಗೆ ರಿಮೋಟ್ ಏರಿಯಾದಲ್ಲಿ ನೀವು ಇದ್ದೀರಾದರೆ, ನಮ್ಮ ಹಳೆ ಮನೆ ಹಾಗೆ ಒಂದು ಒಳಗಿನ ಪ್ಲೇಸ್ ಆದರೆ ಪರವಾಗಿಲ್ಲ. ಇಲ್ಲಿ ನೇಬರ್ಹುಡ್ಡಲ್ಲಿ ಮನೆಗಳೆಲ್ಲ ಇರುವಾಗ ನಮಗೆ ಕಷ್ಟ ಆಗ್ತದೆ ನಾಯಿಯನ್ನು ಕೂಡ ಸಾಕಲಿಕ್ಕೆ. ಬೇರೆಯವ್ರದ್ದು ಕೂಡ ಕಂಫರ್ಟನ್ನು ನಾವು ನೋಡಬೇಕಾಗ್ತದೆ. ಹಾಗೆ ಅಲ್ಲಿ ಬಿಟ್ಟ ಕೂಡಲೇ ಅಲ್ಲಿ ಹೋಗಿ, ಈ ಸಲ ಅದು ಪ್ರೆಗ್ನೆಂಟ್ ಇತ್ತು, ಅಲ್ಲಿ ಮರಿಯನ್ನು ಮಾಡಿದ್ದೆ. ಹಾಗೆ ಅಲ್ಲಿ ಹೋಗಿದವನು ಅವನು ಬರಲಿಕ್ಕೆ ಕೇಳ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿದ್ದ ಒಂದು ನಾಯಿಯನ್ನು ಇಲ್ಲಿಗೆ ತಗೊಂಡು ಬಂದಿದ್ದಾರೆ. ಇದು ಕೂಡ ಜೋರಿದೆ ತುಂಬ. ಇದು ನಾನು ಸೇಲ್ ಮಾಡ್ತೇನಲ್ಲ ಆ ನೈಫ್, ಬ್ಯೂಟಿಫುಲಿ ಪ್ರಿಂಟೆಡ್ ಆಗಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ ನೈಫ್. ನಿಮ್ಗೆ ಯಾರಿಗಾದರೂ ಬೇಕಾದರೆ ಈ ವಾಟ್ಸಪ್ ನಂಬರ್ ಏನು ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ, ಅದರಿಂದ ನೀವು ವಾಟ್ಸಪ್ ಆರ್ಡರನ್ನು ಮಾಡಿ ಪರ್ಚೇಸ್ ಮಾಡ್ಬೋದು. 300 ರುಪೀಸ್ 3 ನೈಫಿನ ಸೆಟ್ಟಿಗೆ, ಫ್ರೀ ಡೆಲಿವರಿ ಕೂಡ ಇರ್ತದೆ. ಇದು ನಾನು ಮುಂಚೆ ಸೇಲ್ ಮಾಡ್ತಾ ಇದ್ದಂಥದ್ದು. ಈ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆದ ನಂತರ ರೀಸ್ಟಾಕ್ ಮಾಡಲಿಕ್ಕೆ ಅದು ಅವೈಲೇಬಲೇ ಇಲ್ಲ, ಯಾಕಂದರೆ ಅಷ್ಟು ಬೇಗ ಬಂದ ಕೂಡಲೇ ಔಟ್ ಆಫ್ ಸ್ಟಾಕ್ ಆಗಿ ಹೋಯ್ತದು. ಹಾಗೆಯೇ ವಾಟರ್ಮೆಲನ್ ಮಕ್ಕಳಿಗೆ ಮಧ್ಯದ ಪೀಸ್ ಕೊಟ್ಟು ಸೈಡಿದು ಪೀಸೆಲ್ಲ ಉಳಿದಿತ್ತು. ಹಾಗೆ ಅದನ್ನೇನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ತಿನ್ನಲಿಕ್ಕೆ ಅಂತ ಹೇಳಿ ತಗೊಂಡು ಬಂದೆ. ಮಧ್ಯದ ಒಳ್ಳೊಳ್ಳೆ ಪೀಸನ್ನು ಡೇಲನಿಗೆ ಕಟ್ ಮಾಡಿ ಕೊಟ್ಟಿದ್ದೆ. ಇಡೀ ಮನೆಯಲ್ಲಿ ಕಚ್ಚಿ ಹಾಕಿ ಅಲ್ಲೆಲ್ಲಿ ಹಾಕಿ ಬಂದಿದ್ದಾನೆ. ಅದು ಸ್ವಲ್ಪ ಅಂಟಲ್ಲ, ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಪುನಃ ಒಂದು ರೌಂಡು ಬಟ್ಟೆಯನ್ನೆಲ್ಲ ಚಂಡಿ ಮಾಡಿ ಒರೆಸಿ ಕ್ಲೀನ್ ಮಾಡಿ ಬಂದೆ. ಹಾಗೆ ಅವನನ್ನು ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ, ಇಲ್ಲೇ ಕೂತ್ಕೊಳ್ಳಿ ಅಂತ. ಅವನು ತಿನ್ನೋದು ಮಾತ್ರ ಅಲ್ಲ, ಅದರಲ್ಲಿ ಸ್ನಾನ ಕೂಡ ಮಾಡ್ತಾನೆ. ಹಾಗಾಗಿ ಎಲ್ಲ ಕಡೆ ಗಲೀಜಾಗ್ತದೆ. ಹಾಗೆ ಇಲ್ಲೇ ಕೂತ್ಕೊ ಅಂತ ಹೇಳಿದೆ ಅವನಿಗೆ. ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕದೆ, ಬ್ಯುಸಿ ಇದ್ದಾಯ್ತು ಅಂದರೆ. ಯಾಕೆಂದರೆ ಹೀಗೆ ನಾನಿವಾಗ ಆನ್ಲೈನ್ ಸ್ಟೋರ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಆರ್ಡರ್ಸ್ ಎಲ್ಲ ಬರ್ತಾ ಇರ್ತದೆ. ಹಾಗೆ ಮಕ್ಕಳ ಜೊತೆ ಕೂಡ ಸ್ವಲ್ಪ ಬ್ಯುಸಿ ಆದೆ ನಾನು. ಹಾಗಾಗಿ ಗೋಂದು ಆಲ್ರೆಡಿ ತುಂಬ ಜನ ಆರ್ಡ್ರ್ ಕೊಟ್ಟಿದ್ದಾರೆ. ಪ್ರೀ ಆರ್ಡ್ರಿಗೆ ತುಂಬ ಆರ್ಡರ್ಸ್ ಇದೆ, ಪ್ರೀ ಆರ್ಡರ್. ಯಾಕೆಂದರೆ ನಾನು ವಿಡಿಯೋ ಹಾಕಿದ್ದೆ ಅಲ್ಲ ಮೊನ್ನೆ, ಅದೇ ದಿನ ಸ್ಟಾಕ್ ಖಾಲಿ ಆಯಿತು ನೈಟಿಗೆ. ಯಾಕೆಂದರೆ ಅಷ್ಟು ಆರ್ಡರ್ಸ್ ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನ ಆರ್ಡರ್ ಮಾಡ್ತೀರಾ ಅಂತ ಹೇಳಿ. ಯಾಕೆಂದರೆ ಅಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಳ್ಳೆ ಸೂಪರ್ ಫುಡ್ ಅದು. ಸ್ಪೆಷಲಿ ಈಗ ಮುಸ್ಲಿಮ್ಸಿಗೆಲ್ಲ ಇನ್ನೂ ಉಪವಾಸ ಸ್ಟಾರ್ಟ್ ಆಗ್ತದೆ ಅಲ್ಲ, ಸ್ಟಾರ್ಟ್ ಆಗಿರ್ಬೋದು ಮೇ ಬಿ, ನನಗೆ ಐಡಿಯಾನೇ ಇಲ್ಲ. ಆದರೆ ಆ ಟೈಮ್ನಲ್ಲೆಲ್ಲ ಕನ್ಸ್ಯೂಮ್ ಮಾಡಿದರೆ ತುಂಬ ಒಳ್ಳೆಯದು, ಹೈಡ್ರೇಷನಿಗಾಗಿರ್ಬೋದು ಅಥವಾ ಟಮ್ಮಿಯನ್ನು ತುಂಬ ಲಾಂಗ್ ಟೈಮ್ ತನಕ ಫುಲ್ ಇಡೋದಕ್ಕಾಗಿರ್ಬೋದು, ಕ್ಯಾಲ್ಶಿಯಮ್ ಆಗಿರ್ಬೋದು. ಅಂದರೆ ನಿಮಗೆ ಖಾಲಿ ಹೊಟ್ಟೆ ಇರುವಾಗ ಅದನ್ನು ತಿನ್ನೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗೋದಿಲ್ಲ. ಫುಡ್ಡಲ್ಲಿ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಫುಲ್ ಡೇಗೆ ಬೇಕಾದಂತಹ ಎನರ್ಜಿ ಕೂಡ ಸಿಗ್ತದೆ. ಬೋನ್ ಹೆಲ್ತ್, ಹಾರ್ಟ್ ಹೆಲ್ತ್, ಪ್ರತಿಯೊಂದಕ್ಕೆ ಕೂಡ ಅದು ತುಂಬ ಒಳ್ಳೆಯದಾಯಿತಾ. ಹಾಗೆ ಬಟ್ಟೆಯನ್ನು ನಾನಿವತ್ತು ಮಿಷಿನಿಗೆ ಹಾಕುವಂಥ ಸ್ವಲ್ಪವನ್ನು ಮಾತ್ರ ಹ್ಯಾಂಡ್ ವಾಶ್ ಮಾಡ್ತೇನೆ. ನನ್ನ ಬಟ್ಟೆಯಲ್ಲಿ ಅಷ್ಟೊಂದು ಕೊಳೆ ಇರೋದಿಲ್ಲ, ಆದರೆ ಹಸ್ಬೆಂಡ್ ಬಟ್ಟೆ, ಮಕ್ಕಳ ಬಟ್ಟೆನೆಲ್ಲ ಹಾಗೆಯೇ ಹಾಕ್ಲಿಕ್ಕೆ ಆಗೋದಿಲ್ಲ. ಅದನ್ನೊಮ್ಮೆ ವಾಶ್ ಮಾಡಿದ ನಂತರ ಒಟ್ಟಿಗೆ ಮಿಷಿನಿಗೆ ಹಾಕಿ ಸ್ಪಿನ್ ಮಾಡಿ ತೆಗೆಯುವಂಥದ್ದು. ಹಾಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೂ ಕೂಡ ವಾಶ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಈಗ 7 ಗಂಟೆ ಆಗುವಾಗ ಈ ಒಂದು ಕೇಕ್ ಕೂಡ ಡೆಲಿವರಿ ಕೊಡಲಿಕ್ಕಿತ್ತು, ಚಾಕ್ಲೇಟ್ ಕೇಕ್. ಹಾಗೆ ಇದು ಹೊರದೇಶದಿಂದ ಕೊಟ್ಟಂಥ ಆರ್ಡರ್. ಅಂದರೆ ಮಗಳು ದುಬೈಯಲ್ಲಿದ್ದಾರೆ, ತಂದೆ ತಾಯಿ ಇಲ್ಲಿದ್ದಾರೆ. ಹಾಗೆ ಕೊಟ್ಟಂಥ ಆರ್ಡರ್. ನಾವು ಅಂಥ ಆರ್ಡರನ್ನು ಕೂಡ ತಗೊಳ್ತೇವೆ ಆಯಿತಾ. ದೂರದಲ್ಲಿರ್ತಾರೆ, ಅಲ್ಲಿಂದ ಬಂದವರಿಗೆ ಕೇಕನ್ನು ತಂದು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿಂದ ನಾವು ಕೇಕನ್ನು ತಗೊಂಡೋಗಿ ಅವರಿಗೆ ಅವರ ಒಂದು ಡೇ ಅಥವಾ ಅವರ ಒಂದು ಮೊಮೆಂಟನ್ನು ಸ್ಪೆಷಲ್ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತೇವೆ. ಹಾಗೆ ಕೂಡ ಆರ್ಡರ್ಸ್ ಎಲ್ಲ ಬರ್ತಾ ಇರ್ತದೆ. ಹಾಗೆ ಬಂದಂಥ ಒಂದು ಆರ್ಡ್ರ್ ಇದು. ತುಂಬ ಟೈಮಿಂದ ಅವ್ರು ನಮ್ಮ ಹತ್ರನೇ ಕೇಕ್ ತಗೊಳ್ಳೋರು ಕೂಡ. ಹಾಗೆ ಅದರದ್ದು ಪ್ಯಾಕ್ ಮಾಡಿ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇಲ್ಲಿ ಕುಸ್ತಿ ಸ್ಟಾರ್ಟ್ ಆಯಿತು ಇಬ್ಬರದ್ದು ಕೂಡ. ಇಬ್ಬರನ್ನು ಎಲ್ಲಿ ಕೂಡ ಒಟ್ಟಿಗೆ ಬಿಡೋ ಹಾಗೇ ಇಲ್ಲ. ಬಿಟ್ಟರೆ ಮತ್ತೆ ಏನಾದರೂ ಒಂದು ಕಾನ್ಸಿಕ್ವೆನ್ಸಸ್ ಇದ್ದೇ ಇರ್ತದೆ ಅದರದ್ದು. ಹಾಗೆ ಇವಾಗ ನೋಡಿ ಅವನಿಗೆ ಹೊಡಿಲಿಕ್ಕಂತ ಏನು ತಗೊಂಡು ಬಂದಿದ್ದಾನಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ತಗೊಂಡು ಬರುವಂಥದ್ದು. ಈ ಒಂದು ಸುತ್ತಿಗೆ ಕೂಡ ತಂದಂಥ ದಿನಗಳಿದೆ. ಹಾಗಾಗಿ ನನಗೆ ತುಂಬ ಹೆದರಿಕೆ ಆಗುವಂಥದ್ದು. ನಾನು ಹೇಳಿದ್ದು ಸಿಯೋನಿಗೆ ಮೈಯೆಲ್ಲ ಕಣ್ಣಿರಬೇಕು ನಿನಗೆ ಅಂತ ಹೇಳಿ, ಯಾಕೆಂದರೆ ಪೆಟ್ಟು ತಿನ್ನುವವನವನೇ ಅಲ್ಲ. ಹಾಗಾಗಿ ದೊಡ್ಡವರಿಗಾದರೆ ಗೊತ್ತಾಗ್ತದೆ, ಒಂದು ಸ್ವಲ್ಪ ಸಣ್ಣದಾದ್ರಿಂದ ಗೊತ್ತಾಗೋದಿಲ್ಲ. ಸಿಯೋನಿಗೆ ನಾನು ಆಲ್ರೆಡಿ ಸ್ನಾನ ಮಾಡಿಸಿದ್ದೇನೆ, ಇನ್ನು ಡೇಲನಿಗೆ ಕೂಡ ಸ್ನಾನ ಆಗಬೇಕು. ಒಮ್ಮೆ ಸ್ನಾನ ಆಯಿತು ಒಂದು ರೌಂಡು, ಆದರೆ ಪುನಃ ಮಣ್ಣಿಗೆ ಹೋಗಿ ಮಲಗಿ ಬಂದಿದ್ದಾನೆ. ಹಾಗೆ ಇನ್ನೊಂದು ರೌಂಡ್ ಇವಾಗ ಸ್ನಾನ ಕೂಡ ಮಾಡಿಸಬೇಕು. ತುಂಬ ಅಂದರೆ ತುಂಬ ಉಪದ್ರ ಆಯಿತಾ. ನಾನು ಅಂದ್ಕೊಂಡೆ ಸ್ವಲ್ಪ ದೊಡ್ಡದಾಗುವಾಗ 2 ವರ್ಷ ನಂತರ ಎಲ್ಲ ಸ್ವಲ್ಪ ಪಾಪ ಆಗ್ಬೋದು ಅಂತ ಹೇಳಿ. ಆಗ ಇನ್ನೊಂದು ರೀತಿಯಲ್ಲಿ ಹೇಗೆ ಉಪದ್ರ ಮಾಡೋದು, ಅಂದರೆ ಹೇಗೆ ತನ್ನ ಲೈಫನ್ನು ರಿಸ್ಕಲ್ಲಿ ಹಾಕೋದು ಅಂತ ಹೇಳಿನೇ ನೋಡುವಂಥದ್ದು. ನಾವು ಅವರ ಲೈಫನ್ನು ಹೇಗೆ ರಿಸ್ಕಿ ಇಲ್ಲದೆ ಹೇಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಅಂತ ನಾವು ಹುಡುಕುವಂಥದ್ದು. ಅವರು ಹಾಗಲ್ಲ, ಯಾವ ಒಂದು ಮಟ್ಟಕ್ಕೆ ಕೂಡ ಹೋಗ್ತಾರೆ ಆಯಿತಾ, ಲೈಫನ್ನು ರಿಸ್ಕಲ್ಲಿ ಹಾಕಲಿಕ್ಕೆ. ಅಂದರೆ ನೀವು ಯೋಚನೆ ಮಾಡಿ, ಸಾಮಾನ್ಯವಾಗಿ ಅಂದರೆ ಉಪದ್ರ ಮಾಡ್ತಾರೆ, ಆದರೆ ಲೈಫನ್ನು ರಿಸ್ಕಲ್ಲಿ ಹಾಕೋದು ಅಂತ ಹೇಳಿದರೆ ಇಂಥ ಮಕ್ಕಳನ್ನ ನೋಡಿನೇ ಕಲಿಬೇಕು. ಹಾಗಾಗಿ ಯಾರೇ ತಾಯಿ ಅಂದರೆ ಆ್ಯಕ್ಟಿವ್ ಇಲ್ಲದಿದ್ದರೂ ಇಂಥ ಮಕ್ಕಳಿದ್ದವರು
ಆ್ಯಕ್ಟಿವ್ ಆಗಿಯೇ ಆಗ್ತಾರೆ. ಮತ್ತು ಕೆಲವರು ಕಾಮೆಂಟ್ ಮಾಡ್ತೀರಾ, ನಿಮಗೆ ಬ್ಯಾಕ್ ಪೇಯ್ನ್ ಇಲ್ವಾ, ಸೊಂಟ ನೋವಿಲ್ವಾ, ಅಲ್ಲಿ ನೋವಿಲ್ವಾ, ಇಲ್ಲಿ ನೋವು, ಎಲ್ಲ ಕಡೆ ನೋವು ಉಂಟಾಯಿತು. ನೋವಿಲ್ಲದ ಒಂದು ಜಾಗನೂ ಇಲ್ಲ ಮೈಯಲ್ಲಿ, ಎಲ್ಲ ಕಡೆ ನೋವೇ. ನನಗೆ ಒಂದು ಡೆಲಿವರಿ ಆದಾಗಿಂದ ಕಾಲಿದು ಅಡಿಪಾದ ನೋವು, ಆ ಒಂದು ಆರ್ಕ್ ಏರಿಯಾ ಏನಿದೆ ನೋಡಿ ಅದು ಎಲ್ಲ ಕಡೆ ನೋವೇ. ಎಂತ ಹೇಳೋದು, ಮೂರು ಡೆಲಿವರಿ ಆಯಿತು ಅಂತ ಹೇಳಿದರೆ ಮೈ ಲಗಡಿ ಹೋದ ಹಾಗೆ ಎಲ್ಲ ಹಾಗೆ ಎಲ್ಲ ಕಡೆ ನೋವೇ. ಆದರೆ ಎಂತ ಮಾಡೋದು, ಆದಷ್ಟು ನಾನು ಡೈಲಿ ನನ್ನ ಕ್ಯಾಲ್ಶಿಯಂ ಸಪ್ಲಿಮೆಂಟನ್ನು ಕೂಡ ತಗೊಳ್ತೇನೆ, ಅಯನಿದು ಕೂಡ ತಗೊಳ್ತೇನೆ. ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಅಂತ ನನಗೇನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ನನ್ನ ಫುಡ್ಡಲ್ಲಿ ಗೋಂದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇರ್ತೇನೆ, ಯಾಕೆಂದರೆ ಬೋನ್ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗೂ ಹೈಡ್ರೇಷನಿಗೆ, ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಆಗಲಿಕ್ಕೆ ಎಲ್ಲದಕ್ಕೆ ಕೂಡ ಅದು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತದೆ. ಹಾಗಾಗಿ ಎರಡರದ್ದು ಸ್ನಾನ ಎಲ್ಲ ಆಯಿತು, ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ನಾನು ಮಗುವಿಗೆ ಕೂಡ ಜ್ವರ ಇದೆಯಲ್ಲ, ಹಾಗೆ ಮಗುವಿಗೆ ಚೆಂದ ಮಾಡಿ ಒಂದು ಸ್ನಾನ ಎಲ್ಲ ಮಾಡಿಸಿ ಇನ್ನು ಸ್ವಲ್ಪ ಹೊತ್ತು ಬೆಡ್ಡಲ್ಲಿ ಮಲಗಿಸಬೇಕು. ಸಂಜೆ ಟೆಂಪ್ರೇಚರ್ ಚೆಕ್ ಮಾಡುವಾಗ 98 ಇಂದ 99 ಬಿಟ್ವೀನಲ್ಲಿ ಇತ್ತು. ಹಾಗಾಗಿ ನಾನು ಮೆಡಿಸಿನನ್ನು ಕೊಟ್ಟಿರಲಿಲ್ಲ ಇನ್ನೂ ಸಹ. ನನ್ನ ಹತ್ರ ಕ್ಯಾಲ್ಪೋಲ್ ಡ್ರಾಪ್ಸ್ ಇದೆ, ಮೊನ್ನೆ ಇಂಜೆಕ್ಷನ್ ಕೊಟ್ಟಾಗ ತಗೊಂಡು ಬಂದಂಥದ್ದು, ಅದನ್ನೇ ಕೊಡುವಂಥದ್ದು. ಆದರೆ ಇವಾಗ ಟೆಂಪ್ರೇಚರ್ ಚೆಕ್ ಮಾಡುವಾಗ 99.1ಗೆ ಬಂದಿದೆ. ಹಾಗೆ ಇವಾಗ ನಾನು ಮೆಡಿಸಿನನ್ನು ಕೊಡಲಿಕ್ಕೆ ಅಂತ ಹೇಳಿ ಡೋಸೇಜನ್ನು ನೋಡ್ತಾ ಇದ್ದೇನೆ. ಮಗುದು ವೆಯ್ಟಿಗೆ ಸದ್ಯಕ್ಕೆ ಈಗ ಚೆಕ್ ಮಾಡಲಿಲ್ಲ, ಬಟ್ ಲಾಸ್ಟ್ ಟೈಮ್ ಒಂದು 1.5 ಮಂತ್ ಬ್ಯಾಕ್ ನೋಡುವಾಗ 6.3 kgs ಇತ್ತು. ಹಾಗಾಗಿ 1 ml ಅಷ್ಟು ನಾನು ಕೊಡ್ತಾ ಇದ್ದೇನೆ. ಯಾವಾಗಲೂ ಪ್ಯಾಕಲ್ಲಿ ಡೋಸೇಜ್ ಮತ್ತು ಅದರ ಹಿಂದೆ ಕೊಟ್ಟಿರ್ತಾರೆ, ಇಷ್ಟು ವೆಯ್ಟಿಗೆ ಇಷ್ಟು ಕೊಡಲಿಕ್ಕೆ ಅಂತ ಹೇಳಿ, ಆ ಪ್ರಕಾರನೇ ಕೊಡಬೇಕು. ಹಾಗೆ ನಾನು ಆ ಪ್ರಕಾರನೇ ಇವಾಗ ಮೆಡಿಸಿನನ್ನು ಅವನಿಗೆ ಕೊಟ್ಟಿದ್ದೇನೆ, 1 ml ಅಷ್ಟು. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಕೂಡ ನನಗೆ ಎಲ್ಲಿ ಹೋಗಲಿಕ್ಕೆ ಬಿಡಲಿಲ್ಲ, ಇವನು ಏನು ಕೆಲಸ ಮಾಡಲಿಕ್ಕೆ ಕೂಡ ಬಿಡಲಿಲ್ಲ. ಹಾಗಾಗಿ ಕೇಕ್ಸನ್ನು ನಾನು ಕಟ್ ಮಾಡಿ ಹಾಗೆಯೇ ಇಟ್ಟಿದ್ದೇನೆ, ನೈಟ್ ಪ್ರಿಪೇರ್ ಮಾಡುವ ಅಂತ ಹೇಳಿ. ಯಾಕೆಂದರೆ ನಾಳೆ ಕೊಡಲಿಕ್ಕಿರುವ ಕೇಕ್ಸನ್ನು ಮಾಡಲಿಕ್ಕೆ ಕೂಡ ಬಿಡೋದಿಲ್ಲ, ನೈಟ್ ಇವನು ಮಲಗಿದ ನಂತರ ಮಾಡುವ ಅಂತ ಹೇಳಿ. ನನಗೆ ಕೆಲವು ತಾಯಂದಿರು ನನಗೊಂದು ಅರ್ಥ ಆಗೋದಿಲ್ಲ. ಕೆಲವು ತಾಯಂದಿರಿಗೆ ತುಂಬ ಹೆದರಿಕೆ, ಮಕ್ಕಳಿಗೆ ಜ್ವರ ಎಲ್ಲ ಬಂದ ಕೂಡಲೇ ಅಥವಾ ಮಕ್ಕಳಿಗೆ ಚೂರು ಹುಷಾರಿಲ್ಲದ್ರೆ ಟೆನ್ಷನ್ ಮಾಡುವಂಥದ್ದು. ಅಂಥ ತಾಯಂದಿರಿಗೆ ನಾನು ಹೇಳುವಂಥದ್ದು, ಜ್ವರ, ಶೀತ, ಕೆಮ್ಮು ಎಲ್ಲ ನಾರ್ಮಲ್. ಈಗ ಒಂದು ಕೆಮ್ಮು ಸ್ಟಾರ್ಟ್ ಆದರೂ ಕೂಡ 1 ವೀಕ್ ತಗೊಳ್ಳೋದು, ನೀವು ಎಷ್ಟೇ ಮೆಡಿಸಿನ್ ಮಾಡಿದರೂ 1 ವೀಕ್ ಅಥವಾ 1.5 ವೀಕ್ ತನಕ ಅದು ಇದ್ದೇ ಹೋಗುವಂಥದ್ದು, ಅದರ ನೇಚರೇ ಹಾಗೆ ಜ್ವರ ಕೂಡ ಬರ್ತದೆ. ಈಗ ನನ್ನ ಮಗುವಿಗೆ ಕೋಲ್ಡ್ ಆಗಿ ಬಂದಂಥದ್ದಲ್ಲ ಜ್ವರ. ನಮ್ಮ ಬಾಡಿಯಲ್ಲಿ ಜ್ವರ ಖಾಲಿ ಶೀತ ಆಗಿದೆ ಅಂತ ಹೇಳಿ ಬರುವಂಥದ್ದಲ್ಲ. ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಅಥವಾ ಏನಾದರೂ ಒಂದು ವೈರಸ್ ಎಂಟರ್ ಆಗಿದೆ ಆದರೆ ಅದನ್ನು ಸಾಯಿಸಲಿಕ್ಕೋಸ್ಕರ ಬಾಡಿ ತನ್ನಷ್ಟಕ್ಕೆ ಹೀಟಾಗಿ, ಅದರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಹೀಟಾಗಿ ಆ ವೈರಸನ್ನು ಸಾಯಿಸುವಂಥದ್ದು ಅಂತ ಹೇಳುವಂಥದ್ದು. ಅದು ಓವರ್ ಹೀಟ್ ಆಗ್ತಾ ಇದೆ ಆದರೆ ಮಾತ್ರ ನಾವು ಮೆಡಿಸಿನನ್ನು ಇಂಟರ್ವಿನ್ ಮಾಡಿ ಅದನ್ನು ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಮಗುವಿನ ಬ್ರೈನಿಗೆಲ್ಲ ಡ್ಯಾಮೇಜ್ ಆಗ್ತದೆ, ಚಿಕ್ಕದಲ್ಲ. ಹಾಗಾಗಿ ಎರಡೂ ರೀತಿಯಲ್ಲಿ ನಾವು ಏನಿದ್ರು ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಥರ್ಮೋಮೀಟರ್ ಇರಲೇಬೇಕು. ಅದು ಕಂಪಲ್ಸರಿ. ಥರ್ಮೋಮೀಟ್ರಿಂದ ಮಾನಿಟರ್ ಮಾಡ್ತಾನೆ ಇರಬೇಕು, ದಿನ ಅಂತ ಇಲ್ಲ, ರಾತ್ರಿ ಅಂತ ಇಲ್ಲ, ನೋಡ್ತಾನೆ ಇರಬೇಕು ಆಗಾಗ. ಹಾಗಾಗಿ ಜ್ವರ ಬಂದಿದೆ ಅಂತ ಹೇಳಿ ಟೆನ್ಷನ್ ಮಾಡಿ ತುಂಬ ದಪ್ಪದ ಬಟ್ಟೆ, ಸ್ವೆಟರ್ ಎಲ್ಲ ಹಾಕಿಸಿ ಇನ್ನೂ ಕೂಡ ಜ್ವರವನ್ನು ಬಿಸಿ ಮಾಡಿಸೋದಲ್ಲ ಮೈ. ಆದಷ್ಟು ಒಳ್ಳೆ ಬ್ರೀತೇಬಲ್ ಕಾಟನ್ ಬಟ್ಟೆ ಎಲ್ಲ ಹಾಕಿ ಮಗುವನ್ನು ಸ್ವಲ್ಪ ಗಾಳಿಗೆ ಇಡಬೇಕು, ಇಲ್ಲಾಂದರೆ ಜ್ವರ ಜಾಸ್ತಿ ಆಗುವಂಥದ್ದು. ಮತ್ತು ಚಿಕ್ಕ ಮಕ್ಕಳನ್ನು ಹುಷಾರಿಲ್ಲದೆ ಇದ್ದರೆ, ಜ್ವರ ಬಂದರೆ ಏನಿದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಾಯ್ತು. ಸ್ವಲ್ಪ ದೊಡ್ಡದಾದರೆ ಪರವಾಗಿಲ್ಲ, ವೈರಲ್ ಆದರೆ ಅವು ಆ್ಯಕ್ಟಿವ್ ಇರ್ತವೆ. ಈ ಚಿಕ್ಕದು ಬೆಡ್ಡಲ್ಲೇ ಇರೋದಲ್ಲ, ಹಾಗಾಗಿ ನಮಗೆ ಅದು ಆ್ಯಕ್ಟಿವ್ ಇದೆಯಾ ಅಥವಾ ಸರಿಯಾಗಿ ಫೀಡ್ ತೊಗೊಳ್ತಾ ಇದೆಯಾ ಏನಂತ ನಮಗೆ ಗೆಸ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅದನ್ನು ಕರ್ಕೊಂಡು ಹೋಗಲೇಬೇಕಾಗ್ತದೆ. ನಾನು ಕೂಡ ಮೆಡಿಸಿನಿಗೆ ಕರ್ಕೊಂಡು ಹೋಗ್ತೇನೆ. ಯಾವುದೇ ಕಾರಣ ಇರಲಿ, ಜ್ವರ ಶೀತ ಆಗಿ ಬರಲಿ ಅಥವಾ ಸಡನ್ನಾಗಿ ಜ್ವರ ಬಂದು ಹೋಗಲಿ, ಏನಾದ್ರೂ ಕರ್ಕೊಂಡು ಹೋಗ್ತೇನೆ. ಅದು ಕೂಡ ಪೀಡಿಯಾಟ್ರಿಷನ್ ಹತ್ರನೇ, ಎಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಅಲ್ವಾ ಅವರು ಕಲಿಯುವಂಥದ್ದು. ಕೆಲವರು ನನಗೆ ಹೀಗೆ ಹೇಳಿದವರು ಇದ್ದಾರೆ, ಅಂದರೆ ಸ್ವಲ್ಪ ಅಂದರೆ ದೂರ ಕರ್ಕೊಂಡು ಹೋಗೋದು, BC ರೋಡ್ ಇಲ್ಲಿಂದ ಸ್ವಲ್ಪ ದೂರ ಆಗ್ತದೆ, ಯಾಕೆ ಅಷ್ಟು ದೂರ ಹೋಗಬೇಕು, ಇಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರಲ್ಲ, ಫಿಸಿಷಿಯನ್ಸ್ ಇದ್ದಾರಲ್ಲ ಅಂತ ಹೇಳಿ. ಬಟ್ ರೀಸನ್ ಏನಂತ ಹೇಳಿದರೆ, ಅವರು ಪೀಡಿಯಾಟ್ರಿಕ್ಸನ್ನು ಕಲಿಯುವಂಥದ್ದು ಅಷ್ಟು ವರ್ಷ ಸ್ಪೆಂಡ್ ಮಾಡಿ, ಅಷ್ಟು ದುಡ್ಡು ಖರ್ಚು ಮಾಡಿ ಒಂದು ಕಾರಣಕ್ಕೋಸ್ಕರನೇ ಅಲ್ವಾ. ಇಲ್ಲಾದರೆ ಅದು ಕೂಡ ಜನರಲ್ ಮೆಡಿಸಿನಲ್ಲೇ ಇನ್ಕ್ಲೂಡ್ ಮಾಡ್ಬೋದಿತ್ತು. ಪೀಡಿಯಾಟ್ರಿಕ್ಸನ್ನೇ ಯಾಕೆ ಅಷ್ಟು ವರ್ಷ ಕಲಿತು ಅದರಲ್ಲಿ MD ಎಲ್ಲ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೊಂದು ರೀಸನ್ ಇದೆ. ಅದೇ ರೀಸನಿಗೋಸ್ಕರ ನಾನು ಮಗುವಾಗಿ ಕನ್ಸಿಡರ್ ಮಾಡಿ ಮಕ್ಕಳ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗುವಂಥದ್ದು, ಬೇರೆ ಎಲ್ಲೂ ನಾನು ತೋರಿಸಲಿಕ್ಕೆ ಹೋಗೋದಿಲ್ಲ. ಸಂಜೆಗೆ ಫಿಶ್ ಫ್ರೈ ಮಾಡ್ತಾ ಇದ್ದೆ, ಅಲ್ಲಿ ಮೇಲೆ ಕೂತ್ಕೊಂಡು ಫಿಶ್ ಫ್ರೈ ನೋಡಿದ ಹಾಗೆ ನಾಳೆಗೆ ಅಂತ ಹೇಳಿ ಉದ್ದಿನ ದೋಸೆಗೆ
ಅಕ್ಕಿನ ಕೂಡ ಅದೇ ಟೈಮ್ನಲ್ಲಿ ಕಡ್ದು ಇಟ್ಟಿದ್ದೇನೆ ಇವಾಗ. ಹಾಗೆ ಫಿಶನ್ನು ನೋಡಿದ ನಂತರ ಅದು ಬೇಕು ಅಂತ ಕೇಳ್ತಾ ಇದ್ದೆ. ಹಾಗೆ ನಾನು ಇಬ್ಬರಿಗೆ ಕೂಡ ಒಟ್ಟಿಗೆ ಅನ್ನವನ್ನು ತಗೊಂಡು ಬಂದಿದ್ದೇನೆ. ಈ ವಿಡಿಯೋ ತೆಗೆದ ದಿನ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿ ಡೈಲಿ ಹೀಗೆ ಇರುವುದಿಲ್ಲ. ಡೈಲಿ ಇವರು ಕರೆಕ್ಟಾಗಿ ಊಟ ಕೂಡ ಮಾಡೋದಿಲ್ಲ. ಸಿಯೋನ್ ಅವನಾಗೆ ಊಟ ಮಾಡ್ತಾನೆ ಕೊಟ್ಟರೆ, ಆದರೆ ಎಲ್ಲ ಕಡೆ ಚೆಲ್ಲಿ ಅವನಿಗೆ ಸಾರು ಹಾಕಲಿಕ್ಕಿಲ್ಲ, ಚಪ್ಪೆ ಅನ್ನ ತಿನ್ನುವಂಥದ್ದು. ಅಷ್ಟು ಕಷ್ಟದಲ್ಲಿ ಅವನು ಏನು ವೆಜಿಟೇಬಲ್ ಎಲ್ಲ ತಿನ್ನೋದಿಲ್ಲಲ್ಲ. ಹಾಗಾಗಿ ಇವತ್ತು ಸಾಂಬಾರು ಸೌತೆದು ಸಾರಿತ್ತು, ಅದನ್ನು ಕೂಡ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಇಬ್ಬರಿಗೆ ಕೂಡ ಫ್ರೈಡ್ ಫಿಶ್ ಇದೆ ಅದರಲ್ಲಿ ಕೊಡುವಂಥದ್ದು. ಇವತ್ತಿನ ದಿನ ಈ ರೀತಿ ಕ್ಯಾಪ್ಚರ್ ಆಯ್ತು ಅಂತ ಹೇಳಿ, ಯಾವಾಗಲೂ ಇದೇ ರೀತಿ ಆದರೆ ಎಷ್ಟು ಒಳ್ಳೆದಿರ್ತಿತ್ತು. ಆದರೆ ಯಾವಾಗಲೂ ಈ ರೀತಿ ಆಗೋದಿಲ್ಲ. ಡೇಲನ್ನು ತುಂಬ ಅಂದರೆ ಚೂಸಿ ಅವನು ತಿನ್ನೋದಿಲ್ಲ. ಇವಾಗ ಫಿಶ್ ಇದ್ದರೆ ಫಿಶೇ ಕೊಡು ಅಂತ ಹೇಳುವಂಥದ್ದು. ಈಗಲೂ ಕೂಡ ಅನ್ನ ಮತ್ತು ಫಿಶ್ ಮಿಕ್ಸ್ ಮಾಡಿ ಕೊಡುವಾಗ ಸ್ವಲ್ಪ ಅಂದರೆ ಈ ಸ್ವೀಟ್ಸ್ ಎಲ್ಲ ಕಚ್ಚಿ ತಿಂತಾರಲ್ಲ, ಹಾಗೆ ಸ್ವಲ್ಪ ಕಚ್ಚುವಂಥದ್ದು ತುದಿಯಲ್ಲಿ. ಅಂದರೆ ಅನ್ನ ಒಳಗೆ ಹೋಗಬಾರ್ದು, ಖಾಲಿ ಮೀನಿದು ಪಾರ್ಟ್ ಮಾತ್ರ ಹೋಗಬೇಕು ಅಂತ ಹೇಳಿ ಅಷ್ಟು ಹುಷಾರಿದ್ದಾನೆ ಅವನು. ಹಸ್ಬೆಂಡ್ ಮಂಗಳೂರು ಹೋಗಿದ್ದರು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಹಾಗೆ ಅವ್ರ ಹಿಂದೆ ಬರುವಾಗ ನಾನು ಕೇಕಿದು ಕೂಡ ಕೆಲವೊಂದು ಐಟಮ್ ತರಲಿಕ್ಕೆ ಹೇಳಿದ್ದೆ. ಇನ್ನೂ ಸೀಸನ್ ಸ್ಟಾರ್ಟ್ ಆಗ್ತದೆ, ಹಾಗಾಗಿ ಸ್ಟಾಕ್ ಮಾಡಬೇಕೆಲ್ಲದನ್ನು ಕೂಡ. ಹಾಗೆ ಕೆಲವೊಂದು ಐಟಮ್ಸ್ ಮೊನ್ನೆ ತಗೊಂಡು ಬಂದಿದ್ವಿ, ನಾವು ಮಂಗಳೂರು ಹೋಗಿದ್ವಿ. ಆಗ ನಾನು ವಿಡಿಯೋ ಏನೂ ಕೂಡ ಮಾಡಲಿಲ್ಲ ಏನೆಲ್ಲ ತಂದದಂತ ಹೇಳಿ. ಬಟ್ ಆಗ ಸ್ವಲ್ಪ ತಗೊಂಡು ಬಂದಿದ್ದೆ, ಇವಾಗ ಸ್ವಲ್ಪ ತಗೊಂಡು ಬಂದಿದ್ದಾರೆ ವಿಪ್ಪಿಂಗ್ ಕ್ರೀಮ್ ಎಲ್ಲ. ನಾನು ಯಾವಾಗಲೂ ಯೂಸ್ ಮಾಡುವಂಥ ಕ್ರೀಮೆಲ್ಲ ಸಿಗಲಿಲ್ಲ. ಸ್ಟಿಲ್ ಇದ್ದದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ತಗೊಳ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ತಗೊಂಡಿದ್ದೇನೆ. ಇದು 12 ಸೆಟ್ಸ್ ಬರುವಂಥದ್ದು ಒಂದು ಬಾಕ್ಸಲ್ಲಿ. ಒಳ್ಳೆ ಆರ್ಡರ್ಸ್ ಇದ್ದರೆ 1 ಮಂತಿಗೂ ಕೂಡ ಬರೋದಿಲ್ಲ, ಕೆಲವೊಮ್ಮೆ ಬೇಗನೆ ಖರ್ಚಾಗಿ ಹೋಗ್ತದೆ. ಈಗ ನನಗೆ ಎಷ್ಟು ಆಗ್ತದೆ ಆ ರೀತಿಯಲ್ಲಿ ನಾನು ಮ್ಯಾನೇಜಬಲ್ ಆಗಿ ಹೇಗೆ ತಗೊಳ್ಬೋದು ಹಾಗೆ ಆರ್ಡರ್ಸನ್ನು ತಗೊಳ್ಳುವಂಥದ್ದು. ಚಿಕ್ಕ ಮಕ್ಕಳಿರುವಾಗ ಕಷ್ಟ ಆಗ್ತದೆ. ಇಲ್ಲಿ ಫ್ರೀಝರ್ ನಂದು ಫುಲ್ ಆಗಿದೆ, ಆ ಫ್ರಿಜ್ಜಲ್ಲಿ ಕೂಡ ಫುಲ್ ಇದೆ. ಯಾಕೆಂದರೆ ಮೊನ್ನೆ ಹಸ್ಬೆಂಡ್ ಮಲ್ಪೆ ಹೋಗಿ ಅಲ್ಲಿಂದ ಫಿಶ್ ತಗೊಂಡು ಬಂದಿದ್ದರು. ಹಾಗೆ ವೆರೈಟಿ ಫಿಶ್ ಇದೆ. ಹಾಗೆ ಸಿಯೋನಿಗೆ ಅಂತ ಹೇಳಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟದ್ದು ಕೂಡ ಇದೆ. ಹಾಗೆ ಫುಲ್ ಇದೆ ಆಯಿತಾ. ಫ್ರೀಝರ್ ಅಂತೂ ಫುಲ್ ಸ್ಟಾಕ್ ಫುಲ್ ಆಗಿದೆ. ಇದೆಲ್ಲ ಫಿಶ್ ಮೇಲೆ ಕೂಡ ಕ್ರೀಮನ್ನು ಇಟ್ಟಿದ್ದೇನೆ. ಹಾಗೆ ಹೇಗೂ ಮಾಡಿ ಸೆಟ್ ಮಾಡಿದ್ದೇನೆ. ಈಚೆ ಕೂಡ ಏನು ಕಡಿಮೆ ಇಲ್ಲ, ಎಲ್ಲ ಫುಲ್ ಇದೆ. ಇನ್ನು ಕೇಕ್ಸ್ ಕೂಡ ಇದೆ, ನೈಟ್ ಮಾಡಬೇಕಷ್ಟೇ. ಹೀಗೆ ಕೆಲವೊಂದು ಡ್ರೈ ಐಟಮ್ಸ್ ಅದೆಲ್ಲ ತಗೊಂಡು ಬಂದಿದ್ದರು, ಪೌಡರ್ಸ್ ಅಂಥದ್ದೆಲ್ಲ, ಕೋಕೋ ಪೌಡ್ರ್ಗಳೆಲ್ಲ. ಕೋಕೋ ಪೌಡ್ರ್ ಅಂತ ಹೇಳಿದರೆ ನಾನು ಯಾವಾಗಲೂ ಒಂದೇ ಬ್ರ್ಯಾಂಡಿದು ಯೂಸ್ ಮಾಡೋದಿಲ್ಲ, ಸ್ವಲ್ಪ ಕಾಸ್ಟ್ಲಿದು. ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಇಲ್ಲ, ಯಾವ ಶಾಪಿಂದ ತರ್ತೇವೆ ಅದರಲ್ಲಿ ಯಾವುದು ಒಳ್ಳೆದಿರ್ತದೆ ಅದನ್ನು ನಾನು ಯೂಸ್ ಮಾಡುವಂಥದ್ದು. ಹಾಗೆ ಇಲ್ಲಿ ನಾನು ಬಟ್ಟೆನ ತೊಳೆಯುವಾಗ 8:45 ಆಗ್ತಾಯಿದೆ ಇವಾಗ ಟೈಮ್. ಹಸ್ಬೆಂಡ್ ಬಂದಿದ್ದರು. ಹಾಗೆ ಹಸ್ಬೆಂಡ್ ಹತ್ರ ಮಗುವನ್ನು ಕೊಟ್ಟು, ನಮಗೆ ಇವತ್ತು ಅಂದರೆ ನಮ್ಮ ಮನೆ ಮೇಲೆ ಶೀಟ್ ಇಲ್ಲ ಅಲ್ಲ, ಅಂದರೆ ಅದು ಬಿಸಿಲಿಗೆ ಶೀಟ್ ಹಾಕ್ತಾರಲ್ಲ ಕವರ್ ಮಾಡುವ ಹಾಗೆ, ಆ ರೀತಿ ಶೀಟ್ ಇಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಸೆಕೆ, ಸಹಿಸ್ಲಿಕ್ಕಾಗೋದಿಲ್ಲ ಅಷ್ಟು ಸೆಕೆ. ಯಾಕೆಂದರೆ ಮನೆ ಸುತ್ತ ಮರ ಏನೂ ಇಲ್ಲ, ಇಡೀ ದಿನ ಬಿಸಿಲು ಮನೆ ಮೇಲೇ ಬೀಳುವಂಥದ್ದು. ಹಾಗಾಗಿ ತುಂಬ ಸೆಕೆ. ನಮ್ಮ ರೂಮಲ್ಲಿ ಎಲ್ಲ ಮಧ್ಯಾಹ್ನ ಹೊತ್ತಿಗೆ ಕೂತ್ಕೊಳ್ಳಿಕ್ಕೇ ಆಗೋದಿಲ್ಲ, ಅಷ್ಟು ಸೆಕೆ. ನಾನೇನಿದ್ರು ಮಗುವನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳುವಂಥದ್ದು, ಡೇಲನ್ನು ಕೂಡ ಹಾಲಲ್ಲಿ ಮಲಗಿಸುವಂಥದ್ದು. ಅಷ್ಟು ಸೆಕೆ ಇದೆ ನೈಟ್ ಕೂಡ. ಹಾಗಾಗಿ ಶೀಟನ್ನು ಹಾಕುವ ಅಂತ ಹೇಳಿ. ಮತ್ತು ಮನೆಗೆ ಕೂಡ ಒಳ್ಳೆಯದು, ಈ ಸೀಪೇಜ್ ಪ್ರಾಬ್ಲಮ್ ಅಂಥದ್ದೆಲ್ಲ ಏನು ಬರೋದಿಲ್ಲ. ಹಾಗಾಗಿ ಅದರದ್ದು ಮೆಟೀರಿಯಲ್ಸನ್ನು ತರಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಇವತ್ತು ಮಂಗಳೂರು ಹೋಗಿದ್ದರು, ಆರ್ಡರ್ ಮಾಡಿ ಬಂದಿದ್ದರು. ಅದು ಬಂದಿದೆ ಇವಾಗ, ಅದನ್ನು ಇವಾಗ ಇಳಿಸ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ತುಂಬ ಖುಷಿ, ಹೊಟ್ಟೆ ಅಂತೂ ಫುಲ್ಲಾಗಿದೆ. ಹಾಗೆ ಹೊರಗೆ ಲೈಟ್ ಹಾಕಿರೋದ್ರಿಂದ ಇಬ್ಬರ ಗಾಡಿಯಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಮಿಷಿನಿಗೆ ಹಾಕಿ ಬಂದೆ. ಆ ಟೈಮ್ನಲ್ಲಿ ಅತ್ತೆ ಮಾವ ಇಬ್ಬರು ಸೇರಿ ಪ್ರೇಯರ್ ಮಾಡಿದರು. ನನಗೆ ಪ್ರೇಯರಿಗೆ ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ನಾನು ಟ್ರೈ ಮಾಡ್ತೇನೆ ಅಟೆಂಡ್ ಆಗಲಿಕ್ಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆಗೋದಿಲ್ಲ. ಯಾಕೆಂದರೆ ಅದು ಮಾಡಿದರೆ ಇದು ಉಳಿತದೆ, ಇದು ಮಾಡಿದರೆ ಅದು ಉಳಿತದೆ ಅಂತ ಹೇಳಿ ದೇವರಿಗೆ ಕೂಡ ನಾವು ಟೈಮ್ ಕೊಡಬೇಕು. ಬಟ್ ನಾನು ಪರ್ಸ್ನಲ್ ಪ್ರೇಯರಲ್ಲಿ ಅದಕ್ಕೆ ಟೈಮ್ ಕೊಡ್ತೇನೆ. ಫ್ಯಾಮಿಲಿ ಪ್ರೇಯರ್ ಕೂಡ ಇಂಪಾರ್ಟೆಂಟ್, ಬಟ್ ಇವತ್ತು ನನಗೆ ಪಾಸಿಬಲ್ ಆಗಲಿಲ್ಲ. ಹಾಗೆ ಇದು ಲಾಸ್ಟಿಗೆ ತೆಗೆದಿರುವಂಥ ಕ್ಲಿಪ್. ನಮ್ಮದೆಲ್ಲ ಡಿನ್ನರ್ ಆಗಿ ಮಕ್ಕಳೆಲ್ಲ ಮಲಗಿದ್ದಾರೆ. ಹಸ್ಬೆಂಡ್ ಕೂಡ ಬಂದಿದ್ದರು, ಅಂದರೆ ಲೇಟ್ ಆಯಿತು. ಅವರು ಸ್ನಾನ ಎಲ್ಲ ಆದ ನಂತರ ಡೈಲಿ ನಾನು ಕರ್ಕೊಂಡೋಗಿ ಅವರು ಕೂಡ ಮಲಗಿದ್ದಾರೆ. ಹಾಗೆ ಫೈನಲ್ ಚೆಕಪ್ಸ್ ಏನಿರ್ತದೆ ಅದನ್ನು ಮಾಡ್ತಾ ಇದ್ದೇನೆ. ಡೋರ್ಸ್ ಎಲ್ಲ ಲಾಕ್ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂಥದ್ದು. ಹಾಗೆ ಫಿಶ್ ಇದೇನಾದರೂ ಐಟಮ್ ಅಥವಾ ಇದು ಊಟದ ಪಾತ್ರೆನ ಒಳಗಿಡುವಂಥದ್ದು. ರಾತ್ರಿ ಬೆಕ್ಕು ಬಂದು ತಿಂತದೆ, ಅದನ್ನೆಲ್ಲ ಒಳಗಿಟ್ಟು ಮಲಗಲಿಕ್ಕಂತ ಹೋಗುವಾಗ ನೆನಪಾಯಿತು ಹಿಟ್ಟು ಮಿಕ್ಸ್ ಮಾಡಲಿಲ್ಲ ಅಂತ ಹೇಳಿ. ಹಾಗೆ ನಾನು ಇವಾಗ ಹಿಂದೆ ಬಂದು ಪುನಃ ಈ ಆ್ಯಕ್ಟಿವ್ ಡ್ರೈ ಈಸ್ಟ್, ಇದು ದುಬೈದು ಈಸ್ಟ್, ಇದನ್ನು ಯೂಸ್ ಮಾಡುವಂಥದ್ದು. ನಾನು ಸ್ವಲ್ಪ ಯೂಸ್ ಮಾಡೋದಾಯ್ತಾ. ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ನಾನು ಹೀಗೆ ತೆಗೆದಿಟ್ಕೊಂಡಿರ್ತೇನೆ.
ಹದ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಇಟ್ಕೊಳ್ಳುವಂಥದ್ದು. ಎಕ್ಸ್ಟ್ರಾ ಬೇಕಾದರೆ ಯಾವ ನೀರನ್ನು ಆ್ಯಡ್ ಮಾಡ್ಬೋದು. ಹಾಗೆ ಸ್ವಲ್ಪ ಬಿಸಿ ಮಾಡುವಂಥದ್ದು, ತುಂಬ ಬಿಸಿ ಅಲ್ಲ, ಕೈ ಮುಳುಗಿಸಿದರೆ ನಮಗೆ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ ಅನ್ನಿಸ್ಬೇಕು ಅಷ್ಟೇ. ಅದಾದ ನಂತರ ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಗರನ್ನು ಹಾಕ್ಕೊಂಡು ಈಸ್ಟನ್ನು ಜೀವ ಮಾಡಲಿಕ್ಕೋಸ್ಕರ ಈ ಒಂದು ಮೆಥಡನ್ನು ಯೂಸ್ ಮಾಡೋದು. ಐಸ್ ಇರುವ ಹಿಟ್ಟಿಗೆಲ್ಲ ಈಸ್ಟ್ ಹಾಕಿದರೆ ಅದು ಸತ್ತೋಗ್ತದೆ ಅಲ್ಲೇ. ಅದಕ್ಕೆ ಒಂದು ಸರ್ಟೆನ್ ಟೆಂಪ್ರೇಚರ್ ಅಂತ ಇದೆ, ಸರ್ಟೆನ್ ಮೆಥಡ್ಸ್ ಅಂತ ಇದೆ. ಅದರಲ್ಲಿ ಅದನ್ನು ಒಂದು ಕಲ್ಚರ್ ಇದು ಮಾಡಲಿಕ್ಕೆ, ಅದಕ್ಕೆ ಜೀವಾಗಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಹಾಗೆ ಚೂರು ಬಿಸಿ ಮಾಡಿದ ನಂತರ ಸಕ್ಕರೆ ಜೊತೆಗೆ ನಾನು 1 ಚಿಟಿಕೆ ಅಷ್ಟೇ ಈಸ್ಟ್ ಹಾಕುವಂಥದ್ದು. ನೀವು ಕೈಯಲ್ಲಿ ಹೀಗೆ ಒಂದು ಪಿಂಚ್ ಹಾಕ್ತಿರಲ್ಲ, ಅಷ್ಟೇ ಈಸ್ಟ್ ಹಾಕುವಂಥದ್ದು, ನಾನು ಜಾಸ್ತಿ ಹಾಕೋದಿಲ್ಲ. ಆದರೆ ಈ ರೀತಿ ಮೆಥಡಲ್ಲಿ ಅದನ್ನು ಜೀವ ಮಾಡಿ ಹಾಕುವಾಗ ಅದು ಎಷ್ಟು ಹಿಟ್ಟಿದ್ರೂ ಅದು ಚೆನ್ನಾಗಿ ಮಾಡಿ ಫರ್ಮೆಂಟ್ ಮಾಡ್ತದೆ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ರಾತ್ರಿ ಹಿಟ್ಟು ಒಳ್ಳೆ ಫರ್ಮೆಂಟ್ ಆಗಿ ಬರೋದಿಲ್ಲ, ಹಾಗಾಗಿ ಈ ರೀತಿ ಮಾಡಿದರೆ ಒಳ್ಳೆಯದು. ನಾನೆಷ್ಟು ಇಷ್ಟನ್ನು ಹಾಕ್ತೇನೆ ನೋಡಿ, ಇಲ್ಲಿ ಚಿಕ್ಕ ಸ್ಪೂನಲ್ಲಿ ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಆನಂತರ ಹಿಟ್ಟಿಗೆ ಸೇರಿಸುವಂಥದ್ದು. ಈ ಟೈಮ್ನಲ್ಲಿ ನನ್ನ ಮಿಷಿನ್ ಇದು ಸೈಕಲ್ ಕೂಡ ಆಗಿತ್ತು. ಹಾಗೆ ನಾನು ಬಟ್ಟೆನಿನ್ನೂ ಒಣಗಲಿಕ್ಕೆ ಹಾಕು ಅಂತ ಹೇಳಿ ನನಗೆ ಮನಸ್ಸಿತ್ತು. ಆದರೆ ಆಲ್ರೆಡಿ 11 ಗಂಟೆ 11:30 ಏನೋ ಆಗ್ತಾ ಇದೆ. ಹಾಗಾಗಿ ಇನ್ನೂ ನಾನು ಪುನಃ ನಿಂತು ಆ ಕೆಲಸ ಮಾಡಿದರೆ ಪುನಃ ಲೇಟ್ ಆಗ್ತದೆ ಮಲಗಲಿಕ್ಕೆ. ಎಷ್ಟು ಲೇಟ್ ಮಲಗಿದ್ರು ಬೆಳಿಗ್ಗೆ ಏಳಲೇಬೇಕಲ್ಲ. ಹಾಗಾಗಿ ಅದನ್ನು ಒಂದು ಟಬ್ಬಲ್ಲಿ ತೆಗೆದಿಟ್ಟು, ನನಗೆ ಅರ್ಜೆಂಟಿಗೆ ಈಗ ಸಾಕ್ಸ್ ಬೇಕಿತ್ತು. ಹಾಗೆ ಸಾಕ್ಸ್ ಮತ್ತು ಲಂಚಿದು ಬ್ಯಾಗಿಗೆ ಕೊಡುವಂಥ ನ್ಯಾಪ್ಕಿನನ್ನು ತೆಕ್ಕೊಂಡು ನಾನಿನ್ನು ಮಲಗಲಿಕ್ಕೆ ಹೋಗುವಂಥದ್ದು. ಅಲ್ಲಿ ಫ್ಯಾನಿಗೆ ಹಾಕಿದರೆ ಒಣಗ್ತದೆ. ಹಾಗೆ ಒಂದು ಜೋಡಿ ಸಾಕ್ಸೇ ಇಲ್ಲ, ಡೇಲನ್ನು ತೆಕೊಂಡು ಹೋಗಿದ್ದಾನೆ. ಮೊನ್ನೆ ಒಂದನ್ನು ತಂದು ಕೊಟ್ಟೆ, ಎಲ್ಲಿ ಇಟ್ಟಿದ್ದಾನಂತಲೇ ಗೊತ್ತಿಲ್ಲ, ನನಗೇನೆ ಗೊತ್ತಿಲ್ಲ. ನಾನು ಎಲ್ಲ ಕಡೆ ಕೈ ಹಾಕಿ ಎಲ್ಲ ಕಡೆ ಮುಟ್ಟಿಲ್ಲ ಕೆಲಸ ಮಾಡ್ತೇನೆ, ನನಗೆ ಎಲ್ಲೂ ಸಿಗಲಿಲ್ಲ. ಅವನು ಒಂದು ಸಾಕ್ಸನ್ನು ತಂದು ಕೊಟ್ಟ. ಹಾಗೆ ಇವಾಗ ಸಾಕ್ಸ್ ಇದು ಕಡಿಮೆ ಇರೋದ್ರಿಂದ, ಇಲ್ಲಾಂದರೆ 3 ಜೋಡಿ ಸಾಕ್ಸ್ ಇದೆ ಅವನ ಹತ್ರ, ಈಗಿರೋದು 2. ಹಾಗೆಯೇ ಅದನ್ನು ಒಣಗಲಿಕ್ಕೆ ಅಂತೇಳಿ ಅಷ್ಟನ್ನು ಮಾತ್ರ ತೆಕ್ಕೊಂಡಿದ್ದೇನೆ. ಇನ್ನು ಲೈಟ್ಸ್ ಎಲ್ಲ ಆಫ್ ಮಾಡಿ ಮಲಗಲಿಕ್ಕೆ ಹೋಗುವಂಥದ್ದು. ಮಗು ನೋಡಿ ಎಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ, ಸಿಯೋನ್ ಮಲಗಿದಾನಲ್ಲ ಹಾಗೆ ಮಲಗುವಂಥದ್ದು. ನಾವು ಇವನನ್ನು ಕೂಡ ಹಾಗೆ ಮಲಗಿಸಿದ್ದೆ, ಸೈಡಿಗೆ ಕುಷನ್ ಇಟ್ಟಿದ್ದೆ, ಅದನ್ನೆಲ್ಲ ದೂಡಿ ಈ ಸೈಡಿಗೆ ಬಂದಿದ್ದಾನೆ. ಹಸ್ಬೆಂಡ್ ಮತ್ತು ಮಗ ಕೆಳಗೆ ಮಲಗಿದ್ದಾರೆ, ಡೇಲನ್ನು. ಸಿಯೋನ್ ಅಲ್ಲಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ಅವನು ಕೂಡ ಮೇಲೆ ಬರ್ತಾನೆ. ನಾನು ನನ್ನ 3 ಮಕ್ಕಳು ಇಲ್ಲಿ ಬೆಡ್ಡಲ್ಲೇ ಮಲಗುವಂಥದ್ದು. ಎಕ್ಸಾಕ್ಟ್ಲಿ ಹೇಳಬೇಕಂತ ಹೇಳಿದರೆ, ಈ ಬ್ರೆಡ್ಡಿನ ಮಧ್ಯೆ ಟೊಮೆಟೊ ಹೇಗಿರ್ತದೆ ನೋಡಿ, ಹಾಗೆ ನಾನು ಈ ಮಕ್ಕಳ ಮಧ್ಯೆ ಟೊಮೆಟೊ ರೀತಿಯಲ್ಲಿ ಮಲಗುವಂಥದ್ದು. ಆಚೆ ಕೂಡ ತಿರುಗಲಿಕ್ಕಿಲ್ಲ, ಈಚೆ ಕೂಡ ತಿರುಗಲಿಕ್ಕಿಲ್ಲ. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಆನ್ಲೈನ್ ಸ್ಟೋರನ್ನು ಚೆಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ವಾಟ್ಸಪ್ ನಂಬರನ್ನು ಆ್ಯಡ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.